ಕಷ್ಟಪಟ್ಟಿದ್ದೀರಂತಲ್ಲ, ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ, ಮತ್ತೆ ಯಾಕೆ ನೋಡ್ತಾ ಇಲ್ಲ? ಸಿನಿಮಾ ನೋಡಿ ಚೆನ್ನಾಗಿಲ್ಲ, ನೀವು ಬೇಕಾದ್ರೆ ಇಲ್ಲೇ ನಿಂತಿರ್ತೀನಿ ಥಿಯೇಟ್ರ್ ಮುಂದೆ. ಪಾಯಿಂಟ್ಸ್ ಕೇಳಿ, ಈಗ ಚೆನ್ನಾಗಿ ಮಾಡಿದ್ದೀರಾ, ಈ ಡೈಲಾಗ್ ಚೆನ್ನಾಗಿಲ್ಲ, ಈ ಸೀನ್ ಚೆನ್ನಾಗಿಲ್ಲ, ಕೇಳಿ ನೀವು, ಅವಾಗ ಉತ್ತರ ಕೊಡ್ತೀನಿ. ಇದು ಸಲ ಎಡಿಟ್ ಕುತ್ಕೊಂಡ್ರೆ 12ರಿಂದ 15 ಅವರ್ ಆಗುತ್ತೆ. 10-15 ಸೆಕೆಂಡ್ಗೆ ಕಮ್ಮಿ ಅಂದ್ರೂ ನಾನು ಒಂದು ಅರ್ಧ ಗಂಟೆ ಕಷ್ಟಪಟ್ಟಿರ್ತೀನಿ. ನಿನ್ ಕರ್ತವ್ಯ ನೀನ್ ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗು. ಯಾವನ್ ಕರ್ದ ನಿನಗೆ? ನಾನು ಇವತ್ತು ರಿವ್ಯೂ ಮಾಡ್ತಿರೋ ಬೈಕು ಯಮಹಾ MT-15. ಇಂಜಿನ್ ನೋಡೋದಾದ್ರೆ 155cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿ 18 ಹಾರ್ಸ್ ಪವರ್ 14 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 100 ಸೆಷನ್ ಟೈರ್ ಬರುತ್ತೆ. 282 mm ಡಿಸ್ಕ್ ಬೈಬ್ರೆ ಬ್ರೇಕ್ಸ್ ಆಗಿರುತ್ತೆ. ಸಿಂಗಲ್ ಚಾನಲ್ ABS. ನೀವು ಸಸ್ಪೆನ್ಷನ್ ನೋಡಬಹುದು, ಅಪ್ ಸೈಡ್ ಡೌನ್ ಸಸ್ಪೆನ್ಷನ್ ಇದೆ. ಬ್ಯಾಕ್ ಟೈರ್ 140 ಸೆಕ್ಷನ್ ಟೈರ್ ಆಗಿದೆ. 220 mm ಡಿಸ್ಕ್ ಆಗಿದೆ. ಹಿಂದ್ಗಡೆ ABS ಬರಲ್ಲ, ಇದು ಸಿಂಗಲ್ ಚಾನಲ್ ABS. 820 mm ಸೀಟ್ ಹೈಟ್. ಆಲ್ಮೋಸ್ಟ್ ಕುಳ್ಳುಗಿರೋರೆಲ್ಲ ಓಡಿಸಬಹುದು. ಸಾಫ್ಟ್ ಇಲ್ಲ, ಸ್ವಲ್ಪ ಹಾರ್ಡ್ ಇದೆ ಸೀಟು. ಸುಮ್ಮನೆ ಶಾಸ್ತ್ರಕ್ಕಂತ ಸೀಟ್ ಮಾಡಿರೋದು. ಹಿಂದೆ ಕಂಫರ್ಟಬಲ್ ಇಲ್ಲ, ಹಿಂದೆ ಕುತ್ಕೊಳ್ಳೋರು ಸ್ವಲ್ಪ ಫಾಸ್ಟ್ ಹೋದ್ರೆ ಸಾಕು, ಹಿಂಗೆ ಉದ್ರಕೊಂಡು ಬಿದೋಗ್ತಾರೆ. ಹಿಂದೆ ಉದ್ರೋರು ಡೈರೆಕ್ಟ್ ಬೀಳಬಾರ್ದು ಅಂದ್ಬಿಟ್ಟು ಈಗ ರಾಡ್ ಕೊಟ್ಟು ಮಡಗಡ್ ಹಿಂಗ್ ಮಾಡಿದ್ದಾರೆ. ಕೂತ್ಕೊಂಡು ಬಿದ್ರೆ ಇಲ್ಲಿ ಬೀಳ್ಲಿ, ಟೈರ್ ಹತ್ರಕ್ಕೆ ಹೋಗ್ಬಾರ್ದು ಅಂತ ನನ್ನ ಅನಿಸಿಕೆ ಅಷ್ಟೇ. ಬಟ್ ಶೋರೂಮ್ ಅವ್ರ ಡಿಸೈನ್ ಬೇರೆ ತರ, ಲುಕ್ ಚೆನ್ನಾಗಿರ್ಲಿ. ಲುಕ್ ಮಾತ್ರ ಸಖತ್ತಾಗಿದೆ. ಈ ಲೈಟ್ ನೋಡೋಕೆ ಇದು ಚಿಕ್ಕದಿದೆ, ತುಂಬಾ ಪವರ್ಫುಲ್, ಒಂಥರ ಸ್ಪೋರ್ಟಿ ಲುಕ್ ಕೊಡೋದಕ್ಕೆ. ಬಟ್ ಇದರಿಂದ ಏನು ಅಷ್ಟು ಫುಲ್ ಇಲ್ಲ. ಇದೊಂಥರ ಕಲರ್ ಬಂದು ಕಂಪ್ಲೀಟ್ ಜಾತ್ರೆ ಕಲರ್. MT-15 ಅಂದ್ರೆ ಚೆನ್ನಾಗಿರೋದಂದ್ರೆ ಬ್ಲಾಕ್ ಕಲರ್ ಇದೆಯಲ್ಲ, ಅದು ಚೆನ್ನಾಗಿದೆ. ಪೆಟ್ರೋಲ್ ಟ್ಯಾಂಕ್ ಎಲ್ಲ ಕಂಪ್ಲೀಟ್ ಫೈಬರ್. RPM ತೋರಿಸುತ್ತೆ, ಕಿಲೋಮೀಟರ್ ತೋರಿಸುತ್ತೆ, ಮತ್ತೆ ಇಲ್ಲಿ ಗೇರ್ ಇಂಡಿಕೇಟರ್ ತೋರಿಸುತ್ತೆ, ಎಷ್ಟಿದೆ ಅನ್ನೋ ಸ್ಪೀಡ್ ತೋರಿಸುತ್ತೆ. ನ್ಯೂಟ್ರಲ್, ಇಗ್ನಿಷನ್ ಇಂಡಿಕೇಟರ್ಸ್, ಮತ್ತೆ ಹೈ ಬೀಮು, ಲೋ ಬೀಮು, ABS ತೋರಿಸುತ್ತೆ. ಕೀ ಇಲ್ಲಿ ಕೊಟ್ಟಿರ್ತಾರೆ. KTM ನಿಂದ ಇನ್ಸ್ಪೈರ್ ಆಗಿ ಮಾಡಿರುವಂಥ ಬೈಕ್ಗಳು. ಕಮಿಟ್ ಆಗಿದ್ರು ಕೂಡ ಈ ಬೈಕಲ್ಲಿ ಹಿಂದೆ ಬರಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ನಿಮ್ಮ ಹತ್ರ ಬ್ರೇಕಪ್ ಮಾಡ್ಕೋಬಹುದು. ಏನಕ್ಕಂದ್ರೆ ಅಷ್ಟು ವರ್ಷ ಆಗಿದೆ ಹಿಂದ್ಗಡೆ ಇರೋ ಸೀಟು. ಬಟ್ ಇಲ್ಲಿ ತುಂಬಾ ಮೇಲ್ ಎತ್ತಿದ್ದಾರೆ. ಸಡನ್ ಆಗಿ ಏನಾದ್ರು ಬ್ರೇಕ್ ಹೊಡೆದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಫುಲ್ ಅಜೀಬ್ ಆಗಿರೋ ಡಿಸೈನು. ಹಿಂದ್ಗಡೆ ಫ್ರಂಟ್ ಲುಕ್ ಮಾತ್ರ ಕಿಲ್ಲರ್. ಮತ್ತೆ ತುಂಬಾ ಜನ ಅನ್ಕೊಂತಾರೆ ಇದು ಏರ್ ಇಂಟೇಕ್ ಅಂತ. ಆಕ್ಚುಲಿ ಇದು ಏರ್ ಇಂಟೇಕ್ ಅಲ್ಲ, ಸುಮ್ಮನೆ ಡಿಸೈನಿಗೆ ಮಾಡಿದ್ದಾರೆ ಅಷ್ಟೇ. ಒಂದು ನೆಗೆಟಿವ್ ಏನು ಅಂತ ಅಂದ್ರೆ ಎಲ್ಲರೂ ಬೇರೆ ಕಡೆ ಕೊಡ್ಬೋದಿತ್ತು. ಏನಕ್ಕೆ ಅಂತಂದ್ರೆ ಏನಾದ್ರು ಕಲ್ಗಿಲ್ ಹೊಡೆದ್ರೆ ಕೂಲೆಂಟ್ ಬಾಕ್ಸ್ ಡ್ಯಾಮೇಜ್ ಆಗುತ್ತೆ. ಇದು ಇಂಜಿನ್ ಗಾರ್ಡ್ ಅಲ್ಲ, ಇದು ಮಣ್ಣು ಬೀಳ್ಬಾರ್ದು ಅಂತ ಹಾಕಿರೋದು. ಹ್ಯಾಂಡಲ್ ಬಂದು ತುಂಬಾ ಚಿಕ್ಕದು, ಇಷ್ಟಿದೆ. ಟ್ಯಾಂಕ್ ಸ್ವಲ್ಪ ದೊಡ್ಡದಾಗಿ ಏನು ಅನಿಸ್ತಿಲ್ಲ. ಇಂಡಿಕೇಟರ್ ಇರೋ ಜಾಗದಲ್ಲಿ ಆರನ್ ಕೊಟ್ಟಿದ್ದಾರೆ, ಆರನ್ ಇರೋ ಜಾಗದಲ್ಲಿ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. 2,37,000 ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು. ಒಂದು 7,000 RPM ಕ್ರಾಸ್ ಆದ್ಮೇಲೆ ನಿಮ್ಗೆ ಪವರ್ ಫೀಲ್ ಆಗುತ್ತೆ. ಇನಿಷಿಯಲಿ ಪಿಕಪ್ ಎಲ್ಲ ಓಕೆ ಡೀಸೆಂಟ್ ಆಗಿದೆ. ಗೇರ್ ಮಾತ್ರ ಬೆಣ್ಣೆ ತರ ಶಿಫ್ಟ್ ಆಗೋದು. ಕ್ಲಚ್ ಅಷ್ಟೇ ಫೀಲೇ ಆಗಲ್ಲ ಕ್ಲಚ್ ಹಿಡಿಯೋದು. ಎಲ್ಲ 140 ಹೋಗುತ್ತೆ MT-15 ಅಂತಾರೆ, ಅವೆಲ್ಲ ಬರೀ ಡವ್. R15 ಅದೆಲ್ಲ ನೋಡಿದ್ರೆ ಹಿಂಗ್ ಬಕ್ಕೊಂಡ್ಬಿಟ್ಟಿರ್ತೀವಿ, ಆರಾಮಾಗಿ ಗಾಳಿ ಬರ್ತಾ ಆರಾಮಾಗಿ ಪಾಸ್ ಆಗುತ್ತೆ. ನಿಮ್ದು ಬಾಡಿ ತಡೆಯಲ್ಲ ಗಾಳಿಗೆ. ಸೂಪರ್ ಸ್ಪೋರ್ಟ್ಸ್ R15 ಜಾಸ್ತಿ ಸ್ಪೀಡ್ ಹೋಗುತ್ತೆ, MT-15 ಕಮ್ಮಿ ಸ್ಪೀಡ್ ಹೋಗುತ್ತೆ. ಇಷ್ಟೇ ಡಿಫ್ರೆನ್ಸ್, ಬೇರೆ ಏನು. ಫಸ್ಟ್ 2-3 ಗೇರ್ ಅಲ್ಲಿ ಚೆನ್ನಾಗಿ ಸ್ಪೀಡ್ ಹೋಗುತ್ತೆ. 3 ಗೇರ್ ದಾಟಿದ ಮೇಲೆ ರಾಯಲ್ ಎನ್ಫೀಲ್ಡ್ ತರ ಹೋಗುತ್ತೆ, ಸ್ಪೀಡೇ ಹೋಗಲ್ಲ. ಏನ್ರಪ್ಪ ನಿಮಗೆ ಬಂದಿರೋದು ರೋಗ ಮುಂಡೆವ? ಎಂತೆಂಥವ್ರೋ ಸಾಯ್ತಾರೆ, ನೀವು ಇನ್ನೂ ಯಾಕೆ ಸತ್ತಿಲ್ಲ? ನೀವು 45 ಮೈಲೇಜ್ ಎಲ್ಲ ಬರಲ್ಲ, ಸುಮ್ಮನೆ ಓಳವೆಲ್ಲ. ಡೀಸೆಂಟ್ ಒಂದು 38 ಇಂದ 40 ಬರುತ್ತೆ. 45, 50, 55 ಎಲ್ಲ ಅನ್ಬಿಟ್ಟವ್ರೆ ಗುರು ತುಂಬಾ ಜನ. ಏನು ಓಲ್ಡ್ ಬಿಡಬೇಕು, ಏನು ಈ ರೇಂಜ್ಗ? ತುಂಬ ಚಿಕ್ಕ ಗಾಡಿ ಗುರು, ಒಳ್ಳೆ ಸಣ್ಣ ಮಕ್ಳಿಗೆ ಆಟ ಆಡೋ ಮಕ್ಳಿಗೆ ಮಾಡಿರೋ ಥರ ಐತೆ ಗಾಡಿ. ಚಪ್ರಿಗಳು ಅಷ್ಟೇ ರಾಯಲ್ ಎನ್ಫೀಲ್ಡ್ ತೊಗೊಳ್ಳಲ್ಲ. ಇನ್ನು ಯಾವ ಮಟ್ಟಿಗೆ ಐತೆ ರಾಯಲ್ ಎನ್ಫೀಲ್ಡ್ ನೋಡ್ರಿ. ಏನಕ್ಕಂದ್ರೆ ಅವ್ರಿಗೂ ಗೊತ್ತು ಫಾಸ್ಟ್ಗೆ ಹೋಗಲ್ಲ ಅಂತ. ಇದ್ಬಿಡ್ಬೇಕು. ಇಟ್ಸ್ ಅ ಸೀರಿಯಸ್ ವಾರ್ನಿಂಗ್ ಇದು. 3 ಗೇರ್ ವರ್ಗೂ ಫುಲ್ ಫಾಸ್ಟ್ ಹೋಗುತ್ತೆ. 3 ಗೇರ್ ಆದ್ಮೇಲೆ ಈ ಗಾಡಿ ಮೇಲೆ ರಾಯಲ್ ಎನ್ಫೀಲ್ಡ್ ಬಂದ್ಬಿಡುತ್ತೆ. ರಾಯಲ್ ಎನ್ಫೀಲ್ಡ್ ಬಂದ್ರೆ ಗೊತ್ತಲ್ಲ, ರಾಯಲ್ ಎನ್ಫೀಲ್ಡ್ ಇರೋ ಕಡೆ ಸ್ಪೀಡ್ ಇರಲ್ಲ. ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಎಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಫಸ್ಟ್ 3 ಗೇರು ಒಳ್ಳೆ ಪವರ್ಫುಲ್ ಬೈಕ್ ತರ ಬಿಹೇವ್ ಮಾಡುತ್ತೆ. 4, 5, 6 ರಾಯಲ್ ಎನ್ಫೀಲ್ಡ್ ತರ ಬಿಹೇವ್ ಮಾಡುತ್ತೆ. ಈ ಗಾಡಿ ಸಸ್ಪೆನ್ಷನ್ ಬಂದು ಸಾಫ್ಟ್ ಇದೆ, ತುಂಬಾ ಹಾರ್ಡ್ ಏನ್ ಕೊಟ್ಟಿಲ್ಲ. ಎಷ್ಟು ಹಿಂದೆ ಹೋಗಿ ಕುತ್ಕೊಂಡ್ರು ಇದು ಟ್ಯಾಂಕ್ ತಡಿತೈತೆ ನನ್ನ ತೈಸು. ಮತ್ತೆ ಹಿಂದ್ಗಡೆನೂ ಅಷ್ಟೇ, ಹಿಂದ್ಗಡೆ ಸೀಟ್ ಇದೆಯಲ್ಲ, ಹಿಂದ್ಗಡೆ ಸೀಟು ಅಷ್ಟೇ ಟಚ್ ಆಗ್ತಿದೆ, ಹಿಂದೆ ಹೋಗಕ್ಕೆ ಆಗಲ್ಲ. ಇಷ್ಟರಲ್ಲೇ ಕುತ್ಕೊಂಡು ಓಡಿಸ್ಬೇಕು. ಇಷ್ಟರಲ್ಲೇ ಎಷ್ಟೊತ್ತಂತ ಕುತ್ಕೊಳ್ಳೋಣ, ಕಂಫರ್ಟಬಲ್ ಇಲ್ಲ. ಅದೇ ಹೇಳ್ದಂಗೆ ಚಿಕ್ಕ ಮಕ್ಳಿಗಂತ ಮಾಡಿರೋ ಬೈಕ್.
120 125 ಟಾಪ್ ಸ್ಪೀಡ್ ಹೋಗ್ಬೋದು, 135 ಎಲ್ಲ ಹೋಗಲ್ಲ. ಹಾರ್ಡ್ ಬ್ರೇಕ್ ಮಾಡ್ತೀನಿ, ನೋಡೋಣ ಹೆಂಗೆ ನಿಂತ್ಕೊಳ್ಳುತ್ತೆ. ಪರವಾಗಿಲ್ಲ, ಹಾರ್ಡ್ ಬ್ರೇಕ್ ಮಾಡಿದ್ರು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ನೀವು ಸಿಟಿಗೆಲ್ಲ ಹೋಗ್ತೀರಾ ಅಂದರೆ ಆರಾಮಾಗಿ ಹೋಗ್ಬೋದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 10 ಲೀಟರ್ಸು. ಇದ್ರಲ್ಲಿ ವೈಬ್ರೇಷನ್ನೇ ಫೀಲ್ ಆಗಲ್ಲ ಗುರು. ಆಫ್ಟರ್ ಮಾರ್ಕೆಟ್ ಇಂಡಿಕೇಟರ್ಸ್ ಅಲ್ಲಾಡ್ತೈತೆ ಅವಾಗ್ಲಿಂದ, ಎಲ್ಲೋದ್ರೋಗುತ್ತೋ ಗೊತ್ತಿಲ್ಲ. ವಾರ್ನಿಂಗ್ ಕೊಡುತ್ತೆ, ಗೇರ್ ಚೇಂಜ್ ಮಾಡೋ ಲೋಪರ್ ಅಂತ ತಗೊಳ್ಳಿ. ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಬೆಸ್ಟ್ ಸಿಟಿ ರೈಡ್ಗೆ ಟೂರಿಂಗ್ ಎಲ್ಲ ಮಾಡ್ತೀರಾ ಅಂತಂದರೆ MT-15 ಲಿಸ್ಟಿಂದ ತೆಗೆದುಬಿಡಿ. ಅರ್ಥ ಆಯ್ತು ಅನ್ಸುತ್ತೆ. ಇದನ್ನ ತೊಗೊಳಕ್ ಹೋಗ್ಬೇಡಿ ಗುರು. ಬೆಸ್ಟ್ ಆ ಬುಲೆಟ್ ತೊಗೊಂಬಿಡಿ. ಇಲ್ಲಿ ಹೋಗ್ತಿದ್ಯಲ್ಲ, ಬುಲೆಟ್ ತೊಗೊಂಬಿಡಿ, ನಿಮಗೆ ಬೈಕ್ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಬುಲೆಟ್ ಎಲ್ಲ ತೊಗೊಳಕ್ ಹೋಗ್ಬಿಡಿ. ಆ ಬುಲೆಟ್ ತೊಗೊಂಡು ರೈಡ್ಗೆ ಹೋಗೋದಕ್ಕಿಂತ ನೀವು ಯಾರೋ ಸೈಕಲ್ ತುಳ್ಕೊಂಡು ಹೋಗ್ಬಿಡ್ರಿ, ಬೇಜಾರಿಲ್ಲ. ಶುಂಠಿ ಏನ್ ಡೌನ್ ನನ್ ಮಗ ವಾಪಸ್ ಬರ್ತಾನೆ, ಸುಮ್ಮನೆ ಇರಲ್ಲ. ಇವತ್ತು ಎಡಿಟ್ ಮಾಡ್ತೀವಿ, ಸಿಕ್ಕಾಬಡೆ ಕಷ್ಟ ಗುರು ಎಡಿಟ್ ಮಾಡಕ್. ತಲೆ ಕೆಟ್ಟ ಕೆರ ಹಿಡ್ದೋಗ್ಬಿಡುತ್ತೆ. ಅದ್ ನಿನ್ ಕರ್ತವ್ಯ ನೀನ್ ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗು.